ಮನೋಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಲ್ಲಿವರೆಗೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ವಿಡಿಯೋಗಳನ್ನು ಇನ್ನೂ ಹೆಚ್ಚು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ನೀಡಿ. ಇಂದು ನಾವು 6ನೇ ತರಗತಿಯ ಹೊಸ ಸಿಲೆಬಸ್ಸಿನ 2ನೇ ಅಧ್ಯಾಯ ರೇಖೆಗಳು ಮತ್ತು ಕೋನಗಳು ಇದರ ಮುಂದುವರಿದ ಭಾಗವನ್ನು ನೋಡೋಣ. ಕಂಡುಹಿಡಿಯಿರಿ. ನೀಡಿರುವ ಚಿತ್ರಗಳಲ್ಲಿ ನೀವು ಕೋನಗಳನ್ನು ಕಂಡುಹಿಡಿಯಬಲ್ಲಿರಾ? ಯಾವುದಾದರೂ ಒಂದು ಕೋನವನ್ನು ಉಂಟು ಮಾಡುವ ಕಿರಣವನ್ನು ಎಳೆಯಿರಿ ಮತ್ತು ಕೋನದ ಶೃಂಗವನ್ನು ಹೆಸರಿಸಿ. ನೋಡಿರಿ, ಒಂದನೇ ಚಿತ್ರದೊಳಗೆ ಅವರ ಕೊಟ್ಟಿದ್ದಾರೆ ಕೋನದ ಶೃಂಗ ಡಿ. ಇಲ್ಲಿ ಕೋನದ ಶೃಂಗ ಯಾವುದು? ಡಿ. ಇನ್ನು 2ನೇ ಚಿತ್ರಕ್ಕೆ ಬರೋಣ. ಇಲ್ಲಿ ನಾವು ರಚನೆ ಮಾಡಿದ್ದೇವೆ. ಇಲ್ಲಿ ನೋಡ್ರಿ, ಈ ರೀತಿಯಾಗಿ ಅಂದರೆ ಯಾವುದಾದ್ರೂ ಒಂದು ಕೋನವನ್ನು ಅಂದಾರ ಈ ರೀತಿಯಾಗಿ ನಾವು ತಗೊಂಡಾಗ ಇಲ್ಲೊಂದು ಕೋನ ಉಂಟಾಗುತ್ತೆ. ಅದು ಯಾವ ಕೋನಪ್ಪ ಅಂದ್ರೆ ಕ್ಯೂ. ಕೋನದ ಶೃಂಗ ಕ್ಯೂ. ಕೋನದ ಶೃಂಗ ಏನಾಗುತ್ತೆ? ಕ್ಯೂ ಆಗುತ್ತೆ. ಈಗ ನಾವು 3ನೇ ಚಿತ್ರಕ್ಕೆ ಬರೋಣ. ಈ 3ನೇ ಚಿತ್ರದಲ್ಲಿ ನೋಡಿ, ಇಲ್ಲಿ ಕೋನವನ್ನು ರಚಿಸಲಾಗಿದೆ. ನಾವು ಅದರಲ್ಲಿ ಕೋನದ ಶೃಂಗ ಯಾವುದಪ್ಪ ಅಂದರೆ ಎನ್. ಕೋನದ ಶೃಂಗ ಎನ್. ಇಲ್ಲಿ ಬರೋಣ. ಇಲ್ಲಿ ಸುಮಾರು 2 ಕೋನಗಳು ನಮಗೆ ಸಿಗ್ತಾವೆ. ಇನ್ನೂ ಸಾಕಷ್ಟು ಕೋನಗಳು ಸಿಗ್ತಾವೆ. ಅದರಲ್ಲಿ ಅವರು ಒಂದನ್ನು ಮಾತ್ರ ಕೇಳಿದ್ದಾರೆ. ಇಲ್ಲಿ ನಾವು ಈ 2 ಕೋನಗಳದ್ದು ಶೃಂಗ ಯಾವುದಪ್ಪ ಅಂದರೆ ಸಿ. ಈ ಸಿ ಒಳಗೆ ಬಿ ಸಿ ಮತ್ತು ಇ ಸಿ ಡಿ ಅನ್ನುವಂಥ 2 ಕೋನಗಳು ಸಿಗ್ತಾವೆ. 2ನೇ ಪ್ರಶ್ನೆ, ಎಸ್ ಟಿ ಮತ್ತು ಎಸ್ ಆರ್ ಭಾವಗಳೊಂದಿಗೆ ಕೋನವನ್ನು ರಚಿಸಿ ಹೆಸರಿಸಿ ಅಂತ ಹೇಳಿದ್ದಾರೆ. ಈಗ ಈ ಎಸ್ ಟಿ ಮತ್ತು ಎಸ್ ಆರ್ ಭಾವಗಳೊಂದಿಗೆ ನಾವು ಏನು ಮಾಡೋಣ? ಕೋನವನ್ನು ರಚಿಸೋಣ. ಇಲ್ಲಿ ಎಸ್ ಎನ್ನುವಂಥ ಬಿಂದುವಿನ ಮೂಲಕ ಹಾದು ಹೋಗುವಂತೆ ಆರ್ ಮತ್ತು ಹೊಳ್ಳೆ ಟಿ ಎನ್ನುವಂಥ 2 ರೇಖೆಗಳನ್ನು ಭಾವಗಳನ್ನು ಎಳ್ಕೊಂಡಿದ್ದೀವಿ. ಆಗ ಆರ್ ಎಸ್ ಟಿ ಎನ್ನುವಂಥ ಒಂದು ಕೋನ ನಮಗೆ ಸಿಗುತ್ತೆ. ಇಲ್ಲಿ ನೋಡಿರಿ, ಕೋನ್ ಆರ್ ಎಸ್ ಟಿ. ಇಲ್ಲಿ 3ನೇ ಪ್ರಶ್ನೆ, ಕೋನ್ ಎ ಪಿ ಸಿಯನ್ನು ಕೋನ್ ಪಿ ಎಂದು ಹೆಸರಿಸಲಾಗುವುದಿಲ್ಲ, ಏಕೆ? ವಿವರಿಸಿ. ನೋಡಿರಿ, ಎ ಪಿ ಸಿ ಕೋನ್, ಇದರೊಳಗೆ 2 ಕೋನ್ಗಳು ಬರ್ತಾವೆ. ಎ ಪಿ ಬಿ ಮತ್ತು ಪಿ ಪಿ ಬಿ ಪಿ ಸಿ ಎನ್ನುವಂಥ 2 ಕೋನ್ಗಳು ಬರ್ತಾವೆ. ಆದ್ದರಿಂದ ಕೋನ್ ಎ ಪಿ ಸಿಯನ್ನು ಎ ಪಿ ಎಂದು ಹೆಸರಿಸಲು ಸಾಧ್ಯವಿಲ್ಲ, ಏಕೆಂದರೆ ಇದರಲ್ಲಿ ಕೋನ್ ಎ ಪಿ ಬಿ ಮತ್ತು ಪಿ ಬಿ ಸಿ ಎಂಬ 2 ಕೋನಗಳು ಇವೆ. 2 ಕೋನಗಳ ಶೃಂಗ ಪಿ ಆಗಿದ್ದರೂ ಎ ಪಿ ಸಿಯನ್ನು ಕೋನ್ ಪಿ ಎಂದು ಹೆಸರಿಸಲಾಗುವುದಿಲ್ಲ. ಪ್ರಶ್ನೆ ಸಂಖ್ಯೆ 4, ನೀಡಿರುವ ಚಿತ್ರದಲ್ಲಿ ಗುರುತಿಸಿರುವ ಕೋನಗಳನ್ನು ಹೆಸರಿಸಿ. ಇಲ್ಲಿ ಚಿತ್ರವನ್ನು ಕೊಟ್ಟಾರ. ಪಿ ಎಸ್ ಆರ್ ಮತ್ತು ಕ್ಯೂ ಎಸ್ ಆರ್ ಎನ್ನುವಂಥ ಈ ಕೋನಗಳನ್ನು ಇವರು ಗುರುತಿಸ್ಯಾರ. ಇಲ್ಲಿ ನೋಡೋಣ. ಈಗ ನಾವು ಮೊದಲನೇ ಈ ದೊಡ್ಡ ಕೋನವನ್ನು, ಎಸ್ ಶೃಂಗದಲ್ಲಿ ಉಂಟಾಗುವಂಥ ದೊಡ್ಡ ಕೋನ ಕೋನ್ ಪಿ ಎಸ್ ಆರ್ ಅಥವಾ ಆರ್ ಎಸ್ ಪಿ ಅಂತೇಳಿ ಗುರುತಿಸ್ಬೋದು. ಇನ್ನು 2ನೇ ಕೋನ ಕ್ಯೂ ಎಸ್ ಆರ್ ಅಥವಾ ಆರ್ ಎಸ್ ಕ್ಯೂ. ಈ 2 ಕೋನಗಳು ಇಲ್ಲಿ ಏನಾಗ್ತಾವ? ಉಂಟಾಗ್ತಾವ. 2 ಕೋನಗಳನ್ನು ನಾವು ಇಲ್ಲಿ ಹೆಸರಿಸ್ಬೋದು. ಇನ್ನು ಪ್ರಶ್ನೆ ಸಂಖ್ಯೆ 5, ನಿಮ್ಮ ಹಾಳೆಯ ಮೇಲೆ ಒಂದೇ ರೇಖೆಯ ಮೇಲೆ ಇರದ ಯಾವುದಾದ್ರೂ 3 ಬಿಂದುಗಳನ್ನು ಗುರುತಿಸಿ ಅವುಗಳನ್ನು ಎ ಬಿ ಸಿ ಎಂದು ಹೆಸರಿಸಿ. ಈ ಬಿಂದುಗಳ ಜೋಡಿಗಳ ಮೂಲಕ ಹಾದು ಹೋಗುವ ಎಲ್ಲ ಸಂಭಾವ್ಯ ರೇಖೆಗಳನ್ನು ಎಳೆಯಿರಿ. ನೀವು ಎಷ್ಟು ರೇಖೆಗಳನ್ನು ಪಡೆಯುತ್ತೀರಿ ಅವುಗಳನ್ನು ಹೆಸರಿಸಿ. ನೀವು ಎ ಬಿ ಸಿ ಬಳಸಿ ಎಷ್ಟು ಕೋನಗಳನ್ನು ಹೆಸರಿಸಬಹುದು ಅವುಗಳನ್ನು ಬರೆಯಿರಿ. ಚಿತ್ರ 2.9ರಲ್ಲಿರುವಂತೆ ಪ್ರತಿಯೊಂದನ್ನು ವಕ್ರರೇಖೆಯಿಂದ ಗುರುತಿಸಿ. ಅಂದರೆ ಚಿತ್ರ 2.9ರಲ್ಲಿರುವಂತೆ, ಈ ಚಿತ್ರ 2.9ರಲ್ಲಿರುವಂತೆ ನಾವೇನು ಮಾಡಬೇಕು? ಈ ವಕ್ರರೇಖೆಗಳನ್ನು ಗುರುತಿಸಬೇಕು. ಈಗ ನಾವು ವಕ್ರರೇಖೆಗಳನ್ನು ಗುರುತಿಸೋಣ. ನೋಡಿರಿ, ಉತ್ತರ ಎ ಬಿ ಸಿ 3 ಬಿಂದುಗಳನ್ನು ಬಳಸಿ ಈ ಬಿಂದುಗಳ ಜೋಡಿಗಳ ಮೂಲಕ ಹಾದು ಹೋಗುವಂತೆ ಪಡೆಯುವ ರೇಖೆಗಳು ಎಷ್ಟಪ್ಪ ಅಂದ್ರೆ 3. ಅವ್ಯಾವ್ಯಾವ ಅಂದ್ರೆ ರೇಖೆಗಳು ಎ ಬಿ, ಬಿ ಸಿ ಮತ್ತು ಸಿ ಎ ಎನ್ನುವಂಥ 3 ರೇಖೆಗಳನ್ನು ನಾವಿಲ್ಲಿ ಪಡಿತೀವಿ. ಇನ್ನು ಶೃಂಗಗಳು ಎ ಬಿ ಸಿ ಅನ್ನುವಂಥ 3 ಶೃಂಗಗಳು. ಎ ಬಿ ಸಿ 3ಅನ್ನು ಬಳಸಿ ಹೆಸರಿಸಬಹುದಾದ ಕೋನಗಳು ಯಾವಪ್ಪ ಅಂದ್ರೆ ಕೋನ್ ಎ ಬಿ ಸಿ, ಕೋನ್
CAB, ಕೋನ್ CBA ಮತ್ತು ಕೋನ್ ACB. ಅಂದರೆ ABC ಅಥವಾ CBA, BAC ಅಥವಾ CAB, BCA ಅಥವಾ ACB ಎನ್ನುವಂಥ 3 ಕೋನಗಳನ್ನ ನಾವೇನು ಮಾಡ್ಬೋದು, ಇಲ್ಲಿ ಹೆಸರಿಸ್ಬೋದು. ಈಗ 6ನೇ ಪ್ರಶ್ನೆ. ಈಗ ನಿಮ್ಮ ಕಾಗದದ ಮೇಲೆ 3 ಬಿಂದುಗಳನ್ನು ಒಂದೇ ರೇಖೆಯ ಮೇಲೆ ಇರದಂತೆ ಯಾವುದಾದ್ರೂ 4 ಬಿಂದುಗಳನ್ನು ಗುರುತಿಸಿ ಅವುಗಳನ್ನು ABCD ಎಂದು ಹೆಸರಿಸಿ. ಈ ಮುಂದಿನದನ್ನು ನೀವು ಓದ್ಕೊಳ್ಳಿ. ಇದನ್ನು ಅವ್ರು ಏನು ಹೇಳ್ತಾರೆ, 2.9ರಲ್ಲಿರುವಂತೆ, ಈಗಾಗಲೇ ನಾವು ನೋಡಿರುವಂಥ 2.9ರಲ್ಲಿರುವಂತೆ ಈ ರೀತಿಯಾಗಿ ನಾವು ಅಂದರೆ ಈ ತಿರುವುಗಳನ್ನು ನಾವು ಗುರುತಿಸಬೇಕು. ಗಾತ್ರವನ್ನು, ಕಿರಣದ ಆರಂಭ ಬಿಂದು ಮತ್ತು ಶೃಂಗ, ಇದನ್ನು ನಾವು ಗುರುತಿಸಿ ಈ ಲೆಕ್ಕವನ್ನು ಮಾಡಬೇಕಾಗುತ್ತೆ. ಈಗ ನೋಡೋಣ ಆನ್ಸರ್. 4 ಬಿಂದುಗಳು ABCD ಗುರುತಿಸಿಕೊಂಡು ನಂತರ 2 ಜೋಡಿ ಬಿಂದುಗಳ ಮೂಲಕ ಹಾದು ಹೋಗುವ ರೇಖೆಗಳು 4 ಅವ್ಯಾವಪ್ಪ ಅಂದ್ರೆ AB, BC, CD ಮತ್ತು DA. ಶೃಂಗಗಳು ABCD, ಶೃಂಗಗಳು ABCD. ನಾವು ಪಡೆದ ರೇಖೆಗಳಿಂದ ABCD ಹೆಸರಿಸಿ 4 ಕೋನಗಳನ್ನು ಗುರುತಿಸಬಹುದು. ಈ ABCD ಹೆಸರಿನ ಮೇಲೆ ನಾವು 4 ಕೋನಗಳನ್ನು ಗುರುತಿಸ್ಬೋದು. ಹೆಂಗಪ್ಪ ಅಂದ್ರೆ ABC 1 ಕೋನ, BCD 2 ಕೋನ, CDA 3 ಕೋನ, DAB 4 ಕೋನಗಳನ್ನು ನಾವಿಲ್ಲಿ ಏನು ಮಾಡ್ಬೋದು, ಹೆಸರಿಸ್ಬೋದು. 2.6 ಕೋನಗಳನ್ನು ಹೋಲಿಸೋದು ಅಂದರೆ ಒಂದಕ್ಕೊಂದು ಕೋನಗಳನ್ನು ಹೋಲಿಸೋದು. ಇಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಇವುಗಳಲ್ಲಿ ಈ ಪ್ರಾಣಿಗಳಲ್ಲಿ ತೆರೆದ ಬಾಯಿಯಲ್ಲಿ ಕೋನಗಳು ಉಂಟಾಗತ್ತವ. ಯಾವ ರೀತಿ ಕೋನಗಳು ಉಂಟಾಗ್ತವ ಅನ್ನೋದನ್ನು ನಾವು ಈಗ ತಿಳಿದುಕೊಳ್ಳೋಣ. ಇಲ್ಲಿ ನೋಡಿ, 2 ಕೋನಗಳನ್ನು ಹೋಲಿಸುವುದು ಯಾವಾಗಲೂ ಸುಲಭವೇ. ಅಂದರೆ ಇದಕ್ಕೆ ಹೋಲಿಕೆ ಮಾಡೋದು ಅಂದರೆ ಯಾವ್ದು ಸಣ್ಣದು, ಯಾವ್ದು ದೊಡ್ಡದು, ಯಾವ ಕೋನ ಅನ್ನೋದನ್ನು ಇಲ್ಲಿ ನಾವು ನೋಡ್ಕೊಳ್ಬೋದು. ಒಂದರ ಮೇಲೆ ಇನ್ನೊಂದನ್ನು ಇರಿಸಿ ಕೋನಗಳನ್ನು ಹೋಲಿಸ್ಬೋದು. ಈಗ ಈ ಕೋನಕ್ಕೂ ಹೋಲಿಸಿದಾಗ ಇದರ ಮೇಲೆ ಇದನ್ನು ಇಟ್ಟಿವಿ ಅಂದರೆ ಅವಾಗ ನಮಗೆ ಗುರುತಾಗುತ್ತೆ AQ ABC ಇದು PQRಕ್ಕಿಂತ ಚಿಕ್ಕದು ಅನ್ನೋದು ನಮಗೆ ಇಲ್ಲಿ ತಿಳಿಯುತ್ತೆ. ಅಂದರೆ ಸಮಕೋನಗಳು ಅಂದರೆ ಇಲ್ಲಿ ಅಳತೆಗಳು, ಇವುಗಳ ಏನಪ್ಪ ಅಂದ್ರೆ ತಿರುವು, ಇಲ್ಲಿ ಎಳೆದಿರುವಂಥ ಭಾಗಗಳು ಇವು ಸಮ ಆಗಿರುತ್ತವೆ ಅನ್ನೋದನ್ನು ನಾವು ಇಲ್ಲಿ ಹೇಳ್ಬೋದು. ಗಾತ್ರದಲ್ಲಿ ಸಮ ಇರುತ್ತವೆ. ಕಂಡುಹಿಡಿಯಿರಿ. ಈಗ ನೋಡೋಣ. ಒಂದು ಆಯತಾಕಾರದ ಹಾಳೆಯನ್ನು ಮಡಿಕೆಯ ಉದ್ದಕ್ಕೂ ರೇಖೆಯನ್ನು ಎಳೆಯಿರಿ. ಮಡಚಿರುವ ಗೆರೆ ಮತ್ತು ಕಾಗದದ ಬದಿಗಳ ನಡುವೆ ಉಂಟಾದ ಕೋನಗಳನ್ನು ಹೆಸರಿಸಿ ಮತ್ತು ಹೋಲಿಸಿ. ಆಯತಾಕಾರದ ಹಾಳೆಯನ್ನು ಮಡಚುವ ಮೂಲಕ ವಿವಿಧ ಕೋನಗಳನ್ನು ಮಾಡಿ ಮತ್ತು ಕೋನಗಳನ್ನು ಹೋಲಿಸಿ. ನೀವು ಮಾಡಿದ ಅತಿ ದೊಡ್ಡ ಅತಿ ಚಿಕ್ಕ ಕೋನ ಯಾವುದು? ಇಲ್ಲಿ ನೋಡಿ, ಕಾಗದ ಹಾಳೆ. ನಾವು ಇಲ್ಲಿ ಒಂದು ಕಾಗದ ಹಾಳೆಯನ್ನು ತಗೊಳ್ಳೋಣ. ಆ ಕಾಗದ ಹಾಳೆಯನ್ನು ಮಡಚಲಾಗಿದೆ. ಇಲ್ಲಿ ಇದು ಮಡಚಿದ ಗೆರೆ ಮತ್ತು ಕಾಗದದ ಬದಿಗಳ ನಡುವೆ ಉಂಟಾದ ಕೋನಗಳು, ಅಂದರೆ ಮಡಚಿದ ಗೆರೆ ಮತ್ತು ಈ ಕಾಗದದ ಬದಿಗಳ ನಡುವೆ ಉಂಟಾದ ಕೋನಗಳು. ಮೊದಲು BOC, AOC ಮತ್ತು BOC ಅಂತ 2 ಕೋನಗಳು ಉಂಟಾಗ್ತವೆ. ಅತಿ ದೊಡ್ಡ ಕೋನ BOC, ಇದು 130 ಡಿಗ್ರಿ ಇದೆ. ಇದನ್ನು ಕೋಟ್ ಬಾಪಕದ ಸಹಾಯದಿಂದ ಅಳೆದು ನೋಡಿಬೇಕಾರೆ. ಅತಿ ಚಿಕ್ಕ ಕೋನ AOC 50 ಡಿಗ್ರಿ ಇದೆ. ಇದು ನೀವು ಮಡಚೋ ಹಾಳೆಯನ್ನು ನೀವು ಯಾವ ರೀತಿಯಲ್ಲಿ, ಯಾವ ಆ್ಯಂಗಲ್ದಲ್ಲಿ ಮಡಿಸ್ತಿರಲ್ಲ ಅದರ ಮೇಲೆ ಇವುಗಳ ಅಳತೆ ಮತ್ತು ಇವುಗಳ ಗಾತ್ರಗಳು ಗುರುತಾಗುತ್ತವೆ. ಇನ್ನು 2ನೇ ಪ್ರಶ್ನೆ. ಮುಂದಿನ ಪ್ರತಿಯೊಂದರಲ್ಲಿ ಯಾವ ಕೋನ ದೊಡ್ಡದು ಎಂಬುದನ್ನು ನಿರ್ಧರಿಸಿ. ಅದು ಏಕೆ ದೊಡ್ಡದು? ಕೋನ್ AOB ಅಥವಾ ಕೋನ್ XOY. ಈ AOB ಮತ್ತು XOY ಇವುಗಳಲ್ಲಿ ಕೋನ್ AOB ದೊಡ್ಡದು. ಕೋನ್ AOB ದೊಡ್ಡದು ಏಕೆಂದರೆ ಅದರ ತಿರುಗುವಿಕೆಯು ಹೆಚ್ಚಿದೆ. ಇಲ್ಲಿ ನೋಡಿರಿ, ಈ ಚಿತ್ರದೊಳಗೆ ಅದರ ತಿರುಗುವಿಕೆ ಎಷ್ಟೈತಪ್ಪ ಅಂದ್ರೆ ಇಷ್ಟೈತಿ. ಇದು XOYದು ಇಷ್ಟೇ ಐತಿ, ಅಂದ್ರೆ ಅದು ದೊಡ್ಡದು. ಇನ್ನು 2ನೇದು AOB ಮತ್ತು XOB. ಇವುಗಳಲ್ಲಿ ಕೂಡ AOB ದೊಡ್ಡದು. ಏಕೆಂದರೆ ಅದರ ತಿರುಗುವಿಕೆಯು XOBಗಿಂತ ಹೆಚ್ಚಿದೆ. ಇನ್ನು ಪ್ರಶ್ನೆ ಸಂಖ್ಯೆ 3. ಕೋನ್ XOB ಅಥವಾ ಕೋನ್ XOC. ನೋಡ್ರಿಲ್ಲೇ ಈ ಚಿತ್ರದೊಳಗೆ ನೋಡಿರಿ, XOB ಮತ್ತು XOC ಇವೆರಡು ಸಮ ಆಗಿದಾವೆ. ಯಾಕಂದರೆ ಒಂದೇ ರೇಖೆಯ ಮೇಲೆ P ಮತ್ತು C ಬಿಂದುಗಳು ಸಿಗ್ತಾವೆ. ಕೋನ್ XOB ಮತ್ತು XOC ಎರಡೂ ಕೋನಗಳು ಸಮವಾಗಿವೆ, ಏಕೆಂದರೆ ಅವುಗಳೆರಡರ ರೇಖೆಗಳು ಒಂದೇ
ಹಾಗೆಯೇ ಅವುಗಳ ತಿರುಗುವಿಕೆಯ ಪ್ರಮಾಣವು ಸಮವಾಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ 3, ಯಾವ ಕೋನ ದೊಡ್ಡದು? ಕೋನ್ XOY ಅಥವಾ AOB? ಕಾರಣಗಳನ್ನು ನೀಡಿ. ಇಲ್ಲಿ ನೋಡಿರಿ, ಈ ಚಿತ್ರದೊಳಗೆ ನಾವು ಕೋನಗಳನ್ನು ಅಳೆದುಬಿಟ್ಟೇವೆ. ಕೋನ್ XOY, ಕೋನ್ XOY ಎಷ್ಟೈತಪ್ಪ ಅಂದ್ರೆ 110 ಡಿಗ್ರಿ ಐತಿ. AOB ಎಷ್ಟೈತಪ್ಪ ಅಂದ್ರೆ 55 ಡಿಗ್ರಿ ಐತಿ. AOB ಎಷ್ಟೈತಿ? 55 ಡಿಗ್ರಿ ಐತಿ. ಆದ್ದರಿಂದ ಈ ಎರಡು ಕೋನಗಳಲ್ಲಿ XOY ದೊಡ್ಡ ಕೋನವಾಗುತ್ತದೆ. ನೋಡಿರಿ, ಉತ್ತರ ಕೋನ್ XOY ಮತ್ತು AOBಗಳಲ್ಲಿ XOY ದೊಡ್ಡದು, ಏಕೆಂದರೆ XOYನ ತಿರುಗುವಿಕೆಯ ಪ್ರಮಾಣವು ಕೋನ್ AOBಗಿಂತ ಹೆಚ್ಚಿದೆ. ಆದ್ದರಿಂದ XOY ದೊಡ್ಡದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಂಡುಹಿಡಿಯಿರಿ. ಮೊದಲನೇ ಪ್ರಶ್ನೆ, ನಿಮ್ಮ ತರಗತಿಯ ಕಿಟಕಿಗಳಲ್ಲಿ ಎಷ್ಟು ಲಂಬ ಕೋನಗಳಿವೆ? ನಿಮ್ಮ ತರಗತಿಯಲ್ಲಿ ನೀವು ಇತರೆ ಕೋನಗಳನ್ನು ಕಾಣುವಿರಾ? ಇಲ್ಲಿ ನೋಡೋಣ, ನಮ್ಮ ತರಗತಿ ಕಿಟಕಿಯನ್ನು ನೋಡೋಣ. ತರಗತಿ ಕಿಟಕಿಯೊಳಗೆ ನಾವು ಸುಮಾರು 4 ಲಂಬ ಕೋನಗಳನ್ನ 1 2 3 4 ಲಂಬ ಕೋನಗಳನ್ನ ನಾವಿಲ್ಲಿ ಏನು ಮಾಡ್ತೇವೆ? ಗುರುತಿಸ್ತೇವೆ. ಅವು LMN, ಕೋನ್ ABC, ಕೋನ್ EFG, ಕೋನ್ HIJ ಎಂಬುವಂಥ 4 ಲಂಬ ಕೋನಗಳು ನಮಗೆ ಇಲ್ಲಿ ಸಿಗ್ತಾವೆ. ಇದನ್ನು ಬಿಟ್ಟು ನಮ್ಮ ತರಗತಿಯಲ್ಲಿ ಇನ್ನೂ ಹೆಚ್ಚಿಗೆ ಸಿಗುವಂಥವು ಎಲ್ಲಿಪ್ಪ ಅಂದ್ರೆ, ತರಗತಿಯ ಪ್ರತಿ ಗೋಡೆಯ ಮೂಲೆಯಲ್ಲಿ ಲಂಬಕೋನ ಕಾಣಬಹುದು. ಮೇಜಿನ ಮೇಲಿನ 4 ಮೂಲೆಗಳಲ್ಲಿ ಲಂಬಕೋನಗಳು ಉಂಟಾಗುತ್ತವೆ. ತರಗತಿಯ ಬಾಗಿಲಿನ 4 ಮೂಲೆಗಳಲ್ಲಿ ಲಂಬಕೋನಗಳು ಕಾಣಬಹುದು. ತರಗತಿ ಕಪ್ಪು ಹಲಿಗೆಯ 4 ಮೂಲೆಗಳಲ್ಲಿ ಲಂಬಕೋನಗಳನ್ನು ಕಾಣುತ್ತೇವೆ. ನೆಕ್ಸ್ಟ್ ಪ್ರಶ್ನೆ, ಸರಳ ಕೋನವನ್ನು ಪಡೆಯಲು ಎ ಅನ್ನು ಚಿತ್ರದಲ್ಲಿರುವ ಇತರೆ ಗ್ರೀಡ್ ಬಿಂದುಗಳೊಂದಿಗೆ ಸರಳ ರೇಖೆಯಿಂದ ಸೇರಿಸಿ ಅದನ್ನು ಮಾಡುವ ಎಲ್ಲ ವಿಭಿನ್ನ ವಿಧಾನಗಳು ಯಾವುವು ಅಂತಂದಾರ. ಇಲ್ಲಿ ಇದನ್ನು ಮಾಡೋದಕ್ಕೆ ಒಂದೇ ವಿಧಾನ ಇರುತ್ತೆ. ಅಂದರೆ ಈ ಸರಳ ರೇಖೆಯನ್ನು ವೃದ್ಧಿಸೋದು. ಇದಕ್ಕೊಂದು ಏನಪ್ಪ ಅಂದರೆ ಬಿಂದುವಿಗೆ ಹೆಸರು ಕೊಟ್ಟೇವೆ ಸಿ ಅಂತೇಳಿ. ಇಲ್ಲಿ ನಮಗೆ ಕೋನ್ ಎ ಸರಳ ಕೋನವು ದೊರೆಯುತ್ತದೆ. ಇಲ್ಲಿ ಎ ಬಿಂದುವನ್ನು ನಾವು ವೃದ್ಧಿಸಿದಾಗ ಇಲ್ಲಿ ಸಿ ಬಿಂದು ದೊರೆಯುತ್ತದೆ. ಇಲ್ಲಿ ನಮಗೆ ಕೋನ್ ಎ ಸರಳ ಕೋನವಾಗಿರುತ್ತದೆ. ಈಗ ಲಂಬ ಕೋನವನ್ನು ಪಡೆಯಲು ಎ ಅನ್ನು ಚಿತ್ರದಲ್ಲಿ ಇತರೆ ಗ್ರೀಡ್ ಬಿಂದುಗಳೊಂದಿಗೆ ಸರಳ ರೇಖೆಯನ್ನು ಸೇರಿಸಿ ಅದನ್ನು ಮಾಡುವ ಎಲ್ಲ ವಿಭಿನ್ನ ವಿಧಾನಗಳು ಯಾವುವು? ನೋಡಿರಿ, AB ಐತಿ. ಇದನ್ನು ನಾವು ಕೆಳಗೆ ತೊಗೊಂಡ್ರೂ ಲಂಬಕೋನ ಉಂಟಾಗುತ್ತೆ, ಇದನ್ನು ಮ್ಯಾಲೆ ತೊಗೊಂಡ್ರೂ ಲಂಬಕೋನಗಳು ಉಂಟಾಗುತ್ತೆ. ಹಾಗೆ ಇಲ್ಲಿ ABಯನ್ನು ಈಗ ಲೆಫ್ಟ್ ಸೈಡ್ ತೊಗೊಂಡ್ರೂ ಒಂದು ಲಂಬಕೋನ ಉಂಟಾಗುತ್ತೆ, ಹಾಗೆ ರೈಟ್ ಸೈಡ್ ತೊಗೊಂಡ್ರೂ ನಮಗೆ ಏನಾಗುತ್ತೆ? ಎ ಬಿಂದುವಿನಿಂದ ಒಂದು ಲಂಬಕೋನ ಉಂಟಾಗುತ್ತೆ ಅನ್ನೋದನ್ನು ನಾವು ತಿಳಿದುಕೊಳ್ಬೇಕು.